ಮೊದಲನೆಯ ಪ್ರಶ್ನೆ, ತೂಕ ಕಡಿಮೆಯಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಆ್ಯಪಲ್, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆ್ಯಪಲ್. ಎರಡನೆಯ ಪ್ರಶ್ನೆ, ಫೋನ್ಪೇ ಯಾವ ದೇಶದ ಕಂಪನಿ? ಎ ಭಾರತ, ಬಿ ಅಮೇರಿಕಾ, ಸಿ ಚೈನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಮೂರನೆಯ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಹೆಸರೇನು? ಎ ಪದ್ಮಭೂಷಣ, ಬಿ ಪದ್ಮಶ್ರೀ, ಸಿ ಪದ್ಮ ವಿಭೂಷಣ, ಡಿ ಭಾರತ ರತ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ರತ್ನ. ನಾಲ್ಕನೆಯ ಪ್ರಶ್ನೆ, ಭಾರತದ ಕೋಗಿಲೆ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಎಂ ಎಸ್ ಸುಬ್ಬಲಕ್ಷ್ಮಿ, ಬಿ ಸರೋಜಿನಿ ನಾಯ್ಡು, ಸಿ ಇಂದಿರಾ ಗಾಂಧಿ, ಡಿ ಆಶಾ ಭೋಸ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು. ಐದನೆಯ ಪ್ರಶ್ನೆ, ಬಿಸಿ ನೀರಿಗೆ ಬೆಲ್ಲ ಸೇರಿಸಿ ಕುಡಿದರೆ ಏನಾಗುತ್ತದೆ? ಎ ನಿದ್ರಾಹೀನತೆ ನಿವಾರಣೆ, ಬಿ ಬಿಪಿಯನ್ನು ಕಡಿಮೆ ಮಾಡುತ್ತದೆ, ಸಿ ಉತ್ತಮವಾದ ಜೀರ್ಣಕ್ರಿಯೆ, ಡಿ ಎದೆ ಉರಿ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರಾಹೀನತೆ ನಿವಾರಣೆ. ಆರನೆಯ ಪ್ರಶ್ನೆ, ಹೆಚ್ಚಾಗಿ ಬಿಸ್ಕೆಟನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಶುಗರ್ ಜಾಸ್ತಿಯಾಗುತ್ತದೆ, ಬಿ ಜೀರ್ಣ ಸಮಸ್ಯೆ, ಸಿ ಕ್ಯಾನ್ಸರ್, ಡಿ ಉಷ್ಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. ಏಳನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಎ 4, ಬಿ 3, ಸಿ 2, ಡಿ 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4. ಎಂಟನೆಯ ಪ್ರಶ್ನೆ, ಮನುಷ್ಯರ ರಕ್ತವನ್ನು ಯಾವ ದೇಶದಲ್ಲಿ ಕುಡಿಯುತ್ತಾರೆ? ಎ ಚೈನಾ, ಬಿ ಜಪಾನ್, ಸಿ ಅಮೇರಿಕಾ, ಡಿ ಉತ್ತರ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕದಲ್ಲಿ. ಒಂಬತ್ತನೆಯ ಪ್ರಶ್ನೆ, ಸಾಮಾನ್ಯವಾದ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಎ 23,000 ಬಾರಿ, ಬಿ 34,000 ಬಾರಿ, ಸಿ 18,000 ಬಾರಿ, ಡಿ 20,000 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 23,000 ಬಾರಿ. ಹತ್ತನೆಯ ಪ್ರಶ್ನೆ, ದಿನದಲ್ಲಿ 20 ಗಂಟೆ ನಿದ್ರಿಸುವಂತಹ ಏಕೈಕ ಪ್ರಾಣಿ ಯಾವುದು? ಎ ಕೋಲ, ಬಿ ಮೊಲ, ಸಿ ಆಮೆ, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ. 11ನೆಯ ಪ್ರಶ್ನೆ, ಕೆಂಪು ಚಿನ್ನ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ರಕ್ತಚಂದನ, ಬಿ ಶ್ರೀಗಂಧ, ಸಿ ಮಣ್ಣು, ಡಿ ಅರಿಶಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಚಂದನ. 12ನೆಯ ಪ್ರಶ್ನೆ, ಕೋಸುಗಡ್ಡೆ ತಿನ್ನುವುದರಿಂದ ಏನು ಪ್ರಯೋಜನ? ಎ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಬಿ ಅಧಿಕ ಪ್ರೋಟೀನ್ಸ್, ಸಿ ದೇಹಕ್ಕೆ ಒಳ್ಳೆಯದ್ದು, ಡಿ ಬಿಪಿ ಕಡಿಮೆಯಾಗುತ್ತದೆ.
ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ. 13ನೆಯ ಪ್ರಶ್ನೆ, ಮರಣ ಹೊಂದಿದವರ ಫೋಟೋವನ್ನ ನಾವು ಮನೆಯಲ್ಲಿ ಯಾವ ದಿಕ್ಕಿಗೆ ಹಾಕಬಾರದು? ಎ ಪೂರ್ವ ದಿಕ್ಕಿಗೆ, ಬಿ ದಕ್ಷಿಣ ದಿಕ್ಕಿಗೆ, ಸಿ ಉತ್ತರ ದಿಕ್ಕಿಗೆ, ಡಿ ಪಶ್ಚಿಮ ದಿಕ್ಕಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ. ಹೌದು ಸ್ನೇಹಿತರೆ, ವಾಸ್ತು ಪ್ರಕಾರ ಪೂರ್ವಜರ ಫೋಟೋಗಳನ್ನ ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ದಕ್ಷಿಣ ದಿಕ್ಕನ್ನ ಪೂರ್ವಜರ ದಿಕ್ಕು ಎಂದು ಪರಿಗಣಿಸಲಾಗಿದ್ದರೂ ಉತ್ತರ ದಿಕ್ಕಿನಲ್ಲಿ ಫೋಟೋಗಳನ್ನ ಹಾಕಿದಾಗ ಅದು ದಕ್ಷಿಣ ದಿಕ್ಕಿನಂತೆ ಕಾಣುತ್ತದೆ. ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳ ಮೇಲೆ ಪೂರ್ವಜರ ಫೋಟೋಗಳನ್ನ ಎಂದಿಗೂ ನೇತಾಕಬೇಡಿ. ಹೀಗೆ ಮಾಡಿದರೆ ಮನೆಯ ಸುಖ ಸಮೃದ್ಧಿಯ ಮೇಲೆ ಅದು ಪರಿಣಾಮವನ್ನ ಬೀರುತ್ತದೆ. 14ನೆಯ ಪ್ರಶ್ನೆ, ಗೆಂಡಾಮೃಗದ ಹಾಲು ಯಾವ ಬಣ್ಣದಲ್ಲಿ ಇರುತ್ತದೆ? ಎ ಕಪ್ಪು ಬಣ್ಣ, ಬಿ ಬಿಳಿ ಬಣ್ಣ, ಸಿ ಕೆಂಪು ಬಣ್ಣ, ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಬಣ್ಣದಲ್ಲಿರುತ್ತದೆ. 15ನೆಯ ಪ್ರಶ್ನೆ, ಮನುಷ್ಯನು ಪ್ರತಿದಿನಕ್ಕೆ ಕನಿಷ್ಠ ಎಂದರೂ ಎಷ್ಟು ಲೀಟರ್ ನೀರನ್ನ ಕುಡಿಯಬೇಕು? ಎ 4ರಿಂದ 5 ಲೀಟರ್, ಬಿ 6ರಿಂದ 7 ಲೀಟರ್, ಸಿ 3ರಿಂದ 4 ಲೀಟರ್, ಡಿ 4ರಿಂದ 6 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 3ರಿಂದ 4 ಲೀಟರ್ ನೀರನ್ನ ಕುಡಿಯಬೇಕು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.